ಶುರುವಾಗಿದೆ. ಹಾ ಗಾಯ್ಸ್, ನಾವು ಬಂದೀವಿ ಚಾಮುಂಡೇಶ್ವರಿ ದೇವರ ದೇವಸ್ಥಾನ ಹತ್ತಿರ. ಇಲ್ಲಿನ ಕ್ರೌಡ್ ಮತ್ತು ಇಲ್ಲಿನ ಟ್ರಾಫಿಕ್ ನೋಡ್ರೆ ನನಗಂತೂ ಹುಚ್ಚಿಡ್ದು ಹೋಯ್ತು ಗಾಯ್ಸ್. ಹಾಗೆ ನಿಮ್ಗೆ ಕೂಡ ಹೆಂಗ ಅನ್ಸುತ್ತೆ? ದೇವಿಯ ದರ್ಶನ ಕೂಡ ಮಾಡಿಸೋಣ ಈ ವಿಡಿಯೋದಲ್ಲಿ. ಎಂಡ್ ತಕ್ ನೋಡಿ ಗಾಯ್ಸ್. ನೋಡಿ ಗಾಯ್ಸ್, ತಾಯಿಯ ಗರ್ಭಗುಡಿ ಇದು. ಇಲ್ಲಿಂದ ನಿಮ್ಗೆ ಚಲೋ ಕಾಣಿಸ್ತದೆ. ಒಳಗೆ ಹೋಲಕ್ಕೆ ತುಂಬಾ ಕ್ರೌಡ್ ಅದ ಇಲ್ಲಿ, ನಿಮ್ಗಂತೂ ಕಾಣ್ಲತ್ತದ. ಅದಕ್ಕಂತ ನಮ್ಮ ಶಿಕ್ಷಕರು ಒಳಗಡೆ ಬಿಟ್ಟಿಲ್ಲ, ಹೊರಗಡೆಯಿಂದಲೇ ನಿಮಗೆ ದರ್ಶನ ಮಾಡಿಸ್ತೀನಿ ಗೈಸ್. ಸರ್ ಸೈಡ್ ಆರಿ ಬಡಬಡ ಓ ಸೈಡ್ ಆರಿ ಅಣ್ಣ ಆಡ್ಬಿಡ ಆಡ್ಬಿಡು. ಈಗ ಎಲ್ಲರಿಗೆ ತಾಯಿಯ ದರ್ಶನ ಕೂಡ ಆಯ್ತು, ನಿಮ್ಗೂ ಕೂಡ ಆಯ್ತು ಅಂತ ಅನ್ಕೋತೀನಿ. ಈಗ ಗಾಯ್ಸ್ ಹೋಗ್ಲತ್ತಿದ ಮೈಸೂರು ಪ್ಯಾಲೇಸ್. ಏ ದೋಸ್ತ ಇಲ್ಲಿ ಬಿಡೋದಿಲ್ಲ. ತುಂಬಾ ದಿಸ್ ಇಸ್ ವೀರೇಶ್. ಅಲಂಕಾರ ಮಾಡ್ರು. ನೀನೇ ಅಲಂಕಾರ ಇದು ಯಾವ ಅದೇ ಮೈಸೂರು ಪ್ಯಾಲೇಸ್ ಕೊಡ್ತೀವಿ. ಮೈಸೂರು ಪ್ಯಾಲೇಸ್ ಫೇಮಸ್ ಇಲ್ಲ. ಇಲ್ಲಿ ಒಂದು ಜೂ ಇನ್ನೊಂದು ಪ್ಯಾಲೇಸ್. ಪ್ಯಾಲೇಸ್ ಬಿಟ್ಟಿಗೆ ಮಕ್ಕಳು ಒಳಗೆ ಅಂದ ಬಂಗಾರದ, ಒಳಗೆ ಬಂಗಾರದ ಜಾತ್ರೆ ನೋಡ್ಕೊರ. ಇಲ್ಲಿ ಬಂದ್ ಬಳಕ ಗೊತ್ತಾದ ಗಾಯ್ಸ್, ಏನೋ ಶೂಟಿಂಗ್ ನಡ್ಲತ್ತದಂತೆ. ಅಂದ್ರೆ ಶೂಟಿಂಗ್ ಅಂದ್ರೆ ಆ ತರ ಇಲ್ಲ, ಒಂಥರ ಏನೋ ಒಂದ್ ಸಾಂಗ್ ಅಂತ ಹೇಳ್ಬೋದು, ಅದು ನಡ್ಲತ್ತೈತಿ ಇಲ್ಲಿ ಒಳಗಡೆ. ಅದನ್ನು ವ್ಯೂನ್ ಮಾಡ್ಕೊಂಡು ಹಂಗೆ ಮುಂದಕ್ಕೆ ಹೋದೆವು. ಹಾಗೆ ಎಲ್ಲರಿಗೂ ನಮ್ಗೆ ಊಟ ರೆಡಿ ಆಯ್ತು. ಎಲ್ಲರೂ ಊಟ ಗೀಟ ಮುಗಿಸ್ಕೊಂಡು ನೆಕ್ಸ್ಟ್ ಪ್ಲೇಸಿಗೆ ವೇಟ್ ಮಾಡತ್ತಿದ್ದು. ಬರ್ಲಿ ನೋಡಪ್ಪ ಹಾಡ ಕುಂದ್ರ ಸಾಕು. ನಾನು ಕಳಿಸಲೇ ಡೇಂಜರ್. ವೆಲ್ಕಮ್ ಟು ಬಾಹುಬಲಿ ಮೂರ್ತಿ ಗಾಯ್ಸ್. ಇಲ್ಲಿ ಮೆಟ್ಟಿಲು ಹತ್ತಿರಷ್ಟಲ್ಲೇ ಬಹಳಷ್ಟು ಗಾಯ್ಸ್
ಒಂದು ಆಯಸ್ ಬರ್ತೈತಿ. ಏಕಂದ್ರೆ ಬಹಳಷ್ಟು ಇಲ್ಲಿ ಮೆಟಲ್ಗಳು ಅವ ಈ ಗುಡ್ಡದಲ್ಲಿ. ಒಳಗಡೆ ಗಾರ್ಡ್ಗಳು ಬೈತಾ ಇದ್ರು, ಇಲ್ಲಿ ಒಳಗಡೆ ಫೋಟೋ ಅಂಡ್ ವಿಡಿಯೋ ಅಲೌಡ್ ಇಲ್ಲ ಅಂತೆ. ಅದಕ್ಕಾಗಿ ಹೊರಗಡೆ ಫೋಟೋ ವಿಡಿಯೋ ಮಾಡತ್ತಿದ್ದೆವು. ಫೋಟೋ ಮತ್ತು ವಿಡಿಯೋ ಸಲುವಾಗಿ ಬಹಳಷ್ಟು ಜನರಿಗೆ ಇಲ್ಲಿ ಬಹಳಷ್ಟು ಹಾನಿಕಾರಿಯಾಗಿದೆ ಎಂದು ಇಲ್ಲಿನ ಗಾರ್ಡ್ಗಳು ಮತ್ತು ಇಲ್ಲಿ ನೆಲೆಸಿರುವಂತ ಜನರು ಹೇಳುತ್ತಿದ್ದರು. ಅದಕ್ಕಾಗಿಯೇ ಇದನ್ನು ನಿಷೇಧಿಸಲಾಗಿದೆ ಇಲ್ಲಿ. ಆದ್ರೂ ಗೈಸ್ ನಾವು ಕೇಳೋ ಹುಡುಗರ ನನ್ ನಡ್ದೈತಿ ಗೈಸ್ ವಿಡಿಯೋ ತೆಗಿಯಲ್ಲಿ. ಇವ್ರ ಗೈಸ್ ಫೋಟೋ 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 ಅಂತ ಸಾಯ್ಲತ್ತಾರೆ. ಅದಕ್ಕಂತೆ ಏನ್ ಮಾಡ್ಬೇಕಂತ ಅರ್ಥ ಆಗ್ತಿಲ್ಲ ಗೈಸ್. ಸರ್ ಬರ್ಲಿ ಎಲ್ಲಿ ಕೂಡ ಇಲ್ಲಿ ವಿಡಿಯೋನ ಅದ ನೀವು ಫೋಟೋ ಸಾಯ್ಲತ್ತರ. ಹತ್ತು ಬರುವಷ್ಟ್ರಲ್ಲೇ ಗೈಸ್ ಇಲ್ಲಿ ನೋಡಿ ಏನ್ ಹಲಾತ್ ಆಗ್ಬಿಟ್ಟೈತೆ. ಎತ್ಕೊಂಡ್ ಹೋಗೋ ಪರಿಸ್ಥಿತಿ ಹೊಂಟೈತಿ ಗೈಸ್. ಇಲ್ಲಿ ನೋಡ್ಬೋದು ನೀವು. ಈ ಪ್ಲೇಸಿನ ಬಗ್ಗೆ ನಮ್ಮ ಫ್ರೆಂಡ್ಸ್ಗಳು ಏನೋ ಒಂದ್ ಮಾಹಿತಿ ನೀಡ್ತಾರಂತೆ. ಅದು ಏನಂತ ಕೇಳೋಣ ಬನ್ನಿ ಗೈಸ್. ಒಂದು ಶ್ರವಣಬೆಳಗೊಳ ಗೊಮ್ಮಟೇಶ್ವರ ಮೂರ್ತಿ ಹತ್ರ ಬಂದಿದ್ದೇವೆ. ಒಂದು ಒಳ್ಳೆಯ ವಾತಾವರಣ ನಮಗೆ ನೋಡಲಿಕ್ಕೆ ಸಿಕ್ಕಿದೆ. ಅದು ನೋಡಿ ಶ್ರವಣಬೆಳಗೊಳದಲ್ಲಿರುವ ಕಲ್ಯಾಣಿ ಅಂತ ಬಹಳ ಸುಂದರವಾದ ಒಂದು ಕಟ್ಟಡವಾಗಿದೆ. ಮತ್ತು ಅದು ಅಲ್ಲಿ ತೋರಿಸುವುದು ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಸ್ಥಳವಾಗಿದೆ. ಬಂದ್ ಮಾಡು. ಇದರ ಬಾಹುಬಲಿ ಅಡಿ ಎಷ್ಟು? ಬಾಹುಬಲಿ ಅಡಿ ಒಟ್ಟು 108 ಅಡಿ ಇದೆ. ಚಿಡಿಗಳು 108 ಸಿಡಿಗಳು 550 ಸಿಡಿಗಳಿವೆ. ಬರೋಕ್ಕೆ 1100 ಆಗತ್ತೆ. ಇದನ್ನು ಆರಾಮಾಗಿ ಹುಡ್ಕೋತ್ ಹೋಗಿದ್ರೆ ಇಲ್ಲಿ ನಿಲ್ಲದೆ 5 ನಿಮಿಷದಲ್ಲಿ ಹೋಗ್ಬೋದು ಮ್ಯಾಗೆ. ನಿನ್ ರೆಕಾರ್ಡ್ ಹೌದು. ಬಹಳ ಒಂದು ಕಠಿಣವಾದ ಕಟ್ಟಡವಾಗಿದ್ದು ಪರಿಶ್ರಮ ಪಟ್ಟಿದ್ದಾರೆ ಇಂದಿರಾ ರಾಜರು. ಇಲ್ಲಿ ಆ ಗೊಮ್ಮಟೇಶ್ವರ ವಿಗ್ರಹ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ. ಯಾವ ತರ ಕೆತ್ತಿದೆ ಅನ್ನೋದ್ರೆ ಅದು ಇಮೇಜ್ ಮಾಡಕ್ಕಾಗಲ್ಲ, ಅಷ್ಟು ಸುಂದರವಾಗಿದೆ. ಅದರ ವಿಶೇಷತೆ ಏನದ? ಅದರ ವಿಶೇಷತೆ ಏನಂದ್ರೆ ಅಲ್ಲಿ ಒಂದು ಬಂಬುವನ್ನು ಕೆತ್ತಲಾಗಿದೆ. A few moments later. ವಿಡಿಯೋದಲ್ಲಿ ಯಾವ್ದು ಹೇಳ್ಬೇಕು ಯಾವ್ದು ಹೇಳುವುದಿಲ್ಲ ಒಂದು ಕೂಡ ಇವ್ರಿಗೆ ಅರ್ಥ ಆಗಲ್ಲ ಗೈಸ್. ಪರವಾಗಿಲ್ಲ, ಇದ್ದಿದೆ ಹೇಳೋನೆ. ನೀವು ತಪ್ಪಾಗಿ ತಿಳ್ಕೊಬೇಡಿ ಗೈಸ್. ಏಕೆಂದ್ರೆ ಗೊಮ್ಮಟೇಶ್ವರ ವಿಗ್ರಹದಲ್ಲಿ ವಿಶೇಷತೆ ಇದೆ ಎಂದು ಹೇಳ್ತೀನಿ. ಈಗ ನೆಕ್ಸ್ಟ್ ಪ್ಲೇಸು ಚಿತ್ರದುರ್ಗ ಕೋಟೆ ಗಾಯ್ಸ್. ಇಲ್ಲಿರುವುದು ವಿಶೇಷತೆ ಏನಂದ್ರೆ ಈ ಕೋಟೆ ಬಹಳಷ್ಟು ರಾಜ್ಯರು ಆಳಿ ಹೋಗಿದ್ದ. ಇಲ್ಲಿರುವ ಒಂದು ಗೈಡ್ಗಳು ಹೇಳುವ ಮೂಲಕ ಈ ಕೋಟೆಯನ್ನು 13 ರಾಜ್ಯರು ಆಳುವರೆಂದು ಇಲ್ಲಿ ಬರುವಂತ ಟೂರಿಸ್ಟ್ಗಳಿಗೆ ಅವರು ಹೇಳುತ್ತಾರೆ. ಮತ್ತು ಇಲ್ಲಿ ಕೂಡ ಗೈಸ್ ವಿಡಿಯೋ ಅಲೌಡ್ ಇಲ್ಲ, ಆದ್ರೂ ಕೂಡ ನಾನು ತೆಗಿತೀನಿ. ಸ್ವಲ್ಪ ಸ್ವಲ್ಪ ಕ್ಲಿಪ್ಗಳನ್ನು ನಿಮ್ಗೆ ತೋರಿಸಲು ಇಷ್ಟಪಡುತ್ತೇನೆ. ಹಾಗೂ ಕೂಡ ಅವ್ರು ಹೇಳಿದಂತ ಒಂದು ಮಾತು ಕೂಡ ನಿಮ್ಗೆ ತೋರಿಸ್ತೀನಿ ಗೈಸ್, ವೇಟ್ ಮಾಡಿ. ಇನ್ನೂವರೆಗೂ ಯಾರು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಮಾಡಿ ಗೈಸ್. ಇಲ್ಲಿ ಸುತ್ತಮುತ್ತ ನೋಡ್ಬೋದು ಗೈಸ್ ಎಷ್ಟೊಂದು ದೊಡ್ಡ ದೊಡ್ಡ ಬಂಡೆಗಳು ಅವ. ಆದ್ರೂ ಕೂಡ ಈ ಕೋಟೆ ಎಷ್ಟು ಬಲಿಷ್ಠ ಅದ ಅಂತ ಇಲ್ಲೇ ಗೊತ್ತಾಗುತ್ತೈತಿ ನಮ್ಗೆ. ಮತ್ತೆ ಇಲ್ಲೊಂದು ದೇವಸ್ಥಾನ ಐತಿ ಗೈಸ್. ಆ ದೇವರ ಹೆಸರು ಅವ್ರು ಹೇಳೋರು ನಮ್ಗೆ ಏಕನಾಥ ದೇವಾಲಯ ಅಂತ ಏನೋ ಹೇಳೋರೆ ಗೈಡ್ಗಳು. ಅದು ಸೀದರ್ ಇಲ್ಲಿ ಕಾಣ್ತಾ ಇದ್ ನೋಡಿ, ಎಷ್ಟು ಒಂದು ಎತ್ತರವಾದ ಗುಡ್ಡದ ಮ್ಯಾಗ ಆ ದೇವಾಲಯ ಈ ರಾಜರು ನಿರ್ಮಿಸಿದ್ದಾರೆ ಎಂದು ಇಲ್ಲಿ ನಮಗೆ ಕಂಡು ಬರ್ತೈತಿ. ಮತ್ತೆ ಗೈಸ್ ಒಳಗಡೆ ಹೋಗೋಣ.
ಇವ್ರ ನೀನು ಕಾರಾಜ್ ನೋಡ್ದಾಗ ಕರೆಸ್ತಾರೆ ಇವ್ರು. ಅಲ್ಲಿ ಹೋಗೋ ಕಾಕ. ಕಿಲ ಸ್ವಲ್ಪ ದೊಡ್ಡ ಸೈಡ್ರಿ. ಬಂದಂತ ಸಂದರ್ಭದಲ್ಲಿ 5ರಲ್ಲಿ ಸೇರಿ 2 ದಿನ ಒಳಗಡೆ ಬರುವಂತ ದೃಶ್ಯ ಕಾಣುತ್ತೆ. ಅವರ ಕತ್ತಿ ಪ್ರಾಣಿಗಳ ಸೋಣಿ ಕೇಳುತ್ತೆ. ಆಗ ಊಟಕ್ಕಿಂತ ಗಂಡನ ಎದುರಿಸಬಾರ್ದು ಅನ್ನೋದು ಹಿಂದೆ ಕಾಲದ ಸಂಪ್ರದಾಯ. ಯಾಕಂದ್ರೆ ಗಂಡ ಗಾಯ ಕಡಿಮೆ ಅಂತ ಅದೇ ನೀರು ಹಸಿರು ದೇವಸ್ಥಾನ ಇಡಂಬೇಶ್ವರ ಅಂದ್ರೆ ಭೀಮನಿ ಕುಡಿಯೋ ನೀರು ನೀರುವ ನೀರಲ್ಲಿ ಹೋಗಿ ಕುಡಿದ್ರು ಗೈಸ್ ಕತ್ಲಾತ್ರ ನಮ್ ನೆನಪಿಗೆ ಬರೋದು ಒಂದೇ ಗೈಸ್, ಅದು ಡ್ಯಾಮ್. ಇವತ್ ನಾವು ಬಂದಿದ್ದೇವು ಗೈಸ್ KRS ಡ್ಯಾಮ್ ವ್ಯೂ ನೋಡೋಕೆ. ಬನ್ನಿ ಗೈಸ್ ಎಲ್ಲರೂ ಕಲ್ತ್ ನೋಡೋಣ. ಈಗ ಒಂದ್ 5 ನಿಮಿಷದಲ್ಲಿ ಸ್ಟಾರ್ಟ್ ಆಗಲಿದೆ. ಗೈಸ್ ಈ ವಿಡಿಯೋ ಬಹಳಷ್ಟು ದೊಡ್ಡದಾಗುತ್ತೆ ಎಂದು ಇದೊಂದು ಲಾಸ್ಟ್ ತುಂಗಭದ್ರಾ ಡ್ಯಾಮ್ ಒಂದು ನೋಡಿ ವಿಡಿಯೋ ಸಾಕ್ ಮಾಡೋಣ. ಅದೇ ರೀತಿಯಲ್ಲಿ ಬಹಳಷ್ಟು ಇನ್ನೂ 6-7 ಪ್ಲೇಸ್ ಗಳನ್ನು ಈ ವಿಡಿಯೋದಲ್ಲಿ ತೋರಿಸೋದಿಲ್ಲ ಗೈಸ್. ಬನ್ನಿ ಇದೊಂದು ವ್ಯೂ ನೋಡಿ, ಮತ್ತೆ ಈ ಡ್ಯಾಮ್ ಇಂದ ಒಂದು ಹಿಂದ್ಗಡೆ ಮುಂದ್ಗಡೆ ಇದ್ದ ಎಲ್ಲಾ ವ್ಯೂ ಮತ್ತು ಅಲಂಕಾರಗಳನ್ನು ತೋರಿಸಿ ವಿಡಿಯೋ ಎಂಡ್ ಮಾಡೋಣ ಗೈಸ್.